ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 4 ಅಂಕದ ಪ್ರಶ್ನೆಗಳ ಎರಡನೆಯ ಭಾಗವನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಮೊದಲನೇ ಭಾಗದಲ್ಲಿ 3 ಪ್ರಶ್ನೆಗಳು ಯಾವ ಪಾಠದಿಂದ ಬರುತ್ತೆ, ಯಾವ ರೀತಿ ಪ್ರಶ್ನೆಗಳಿರ್ತವೆ, ಸೊ ಯಾವ ರೀತಿ ಎಲ್ಲ ಅನ್ವಯದ ಪ್ರಶ್ನೆ ಕೇಳ್ತಾರೆ ಎಲ್ಲವನ್ನು ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಲಾಸ್ಟ್ ಕ್ವಶನ್ ಬಂದು ತ್ರಿಕೋನಮಿತಿಯ ಅನ್ವಯದ ಮೇಲೆ ಕೇಳುವಂತಹ ಪ್ರಶ್ನೆ. ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸಮದಟ್ಟಾದ ನೆಲದ ಮೇಲೆ 50√3 ಮೀಟರ್ ಎತ್ತರದಲ್ಲಿರುವ ಒಂದು ನೇರ ಕಟ್ಟಡದ ಮೇಲಿನಿಂದ ಅದೇ ನೆಲದ ಮೇಲಿನಲ್ಲಿರುವ ಒಂದು ವಸ್ತುವನ್ನು ನೋಡಿದಾಗ ಉಂಟಾದ ಅವನತ ಕೋನವು 60 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಕಟ್ಟಡದ ಬುಡದಿಂದ ವಸ್ತುವಿಗಿರುವ ದೂರವನ್ನು ಕಂಡುಹಿಡಿಯಿರಿ. ಅದೇ ರೀತಿಯ ಪ್ರಶ್ನೆ ಅಲ್ಲಿ ಕಟ್ಟಡ ಕೇಳಿಲ್ಲ, ಕಾರನ್ನು ಕೇಳಿದ್ದಾರೆ, ಒಂದೇ ಮೆಷರ್ಮೆಂಟನ್ನು ಕೇಳಿದ್ದಾರೆ ಮಕ್ಕಳ. ಸೊ ಪ್ರಶ್ನೆ ನೋಡೋಣ ನೋಡಿ. ಸೊ ಇಲ್ಲಿ ಇದು ಕಟ್ಟಡ ಕೊಟ್ಟಿದ್ದಾರೆ. ಸೊ ಇನ್ನು 50√3 ಮೀಟರ್ ಎತ್ತರವಿರುವ ಒಂದು ಕಟ್ಟಡ, ಹೌದಾ? ಸೊ ಹಾಗಾಗಿ ಕಟ್ಟಡದ ಮೇಲಿನಿಂದ ಕೆಳಗೆ ನೋಡಿದಾಗ ಏನಾಗ್ತಾ ಇದೆ, ಅವನತ ಕೋನ. ನಿಮ್ಗೆ ಗೊತ್ತಿರಬೇಕು, ಮೇಲಿಂದ ಕೆಳಗಡೆ ನೋಡಿದ್ರೆ ಅವನತ ಕೋನ, ಕೆಳಗಡೆಯಿಂದ ಮೇಲಕ್ಕೆ ನೋಡಿದ್ರೆ ಉನ್ನತ ಕೋನ. ಹಾಗಾಗಿ ಇಲ್ಲಿ ಅವನತ ಕೋನ 60 ಡಿಗ್ರಿ ಆಗಿದೆ. ಹಾಗಾದರೆ ಬುಡದಿಂದ ವಸ್ತುವಿಗಿರುವ ದೂರ, ಈ ದೂರವನ್ನು ನಾವು ಕಂಡುಹಿಡಬೇಕು, QR ಅನ್ನು ಕಂಡುಹಿಡಬೇಕು, ರೈಟ್? ಸೊ ಹಾಗಾಗಿ ಕಟ್ಟಡದ ಎತ್ತರ ಗೊತ್ತಿದೆ 50√3. ಅವನತ ಕೋನ ಎಷ್ಟು ಡಿಗ್ರಿ ಇದೆ? ಇದು 60 ಡಿಗ್ರಿ. ಸೊ ಇದು 60 ಡಿಗ್ರಿ ಆದರೆ ಈ ಕೋನ 6 ಸಹ ಏನಾಗುತ್ತೆ, 60 ಡಿಗ್ರಿನೇ ಆಗುತ್ತೆ. ಯಾಕೆಂದರೆ ಅವು ಪರ್ಯಾಯ ಕೋನಗಳು, ರೈಟ್? ಸೊ ಹಾಗಾಗಿ ತೀಟ ಗೊತ್ತಿದೆ. ಸೊ ಹಾಗಾಗಿ ನಮಗೆ PR Qನು ಸಹ ಗೊತ್ತಾಗುತ್ತೆ, 60 ಡಿಗ್ರಿ ಪರ್ಯಾಯ ಕೋನಗಳು. ಸೊ ಇದಿಷ್ಟು ಗೊತ್ತಾದ್ಮೇಲೆ ನಮಗೆ ಬೇಕಾಗಿರೋದು ಯಾವುದು? QR ಅನ್ನು ಕಂಡುಹಿಡಬೇಕು. ಹಾಗಾಗಿ tan 60 ಡಿಗ್ರಿ ಇಸ್ ಈಕ್ವಲ್ಸ್ ಟು PQ/QR. ಯಾಕೆಂದರೆ ನಿಮಗೆ tan 60 ಅಂದರೆ ಗೊತ್ತಿರಬೇಕು ಮಕ್ಕಳ, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು, ರೈಟ್? ಸೊ ಇಲ್ಲಿ ಅಭಿಮುಖ ಬಾಹು ಯಾವುದು? PQ/QR ಇಸ್ ದ ಪಾರ್ಶ್ವಬಾಹು. ಹಾಗಾಗಿ 50√3 ಬೈ tan 60 ಅಂದರೆ √3 ಆಗುತ್ತೆ. ಹಾಗಾಗಿ QR ಆಗಿ ಉಳಿಸ್ಕೊಳ್ಳೋಣ. ಸೊ ಅದನ್ನು ಓರೆ ಗುಣಾಕಾರ ಮಾಡಿದ್ರೆ QR ಇಸ್ ಈಕ್ವಲ್ ಟು 50√3 ಬೈ √3. ಸೊ √3 ಕ್ಯಾನ್ಸಲ್ ಆದರೆ 50 ಮೀಟ್ರ್ ಬರುತ್ತೆ. ಅರ್ಥ ಆಗ್ತದೆ? ಇದು ಈಸಿ ಲೆಕ್ಕ. ಸೊ ಅದೇ ರೀತಿ ನಾವು ಮುಂದಕ್ಕೆ ಲೆಕ್ಕ ಮಾಡ್ತಾ ಹೋಗೋಣ. ಒಂದು ಜಮೀನಿನ ಎರಡೂ ಕಡೆ 50 ಮೀಟರ್ ಮತ್ತು 40√3 ಮೀಟರ್ ಎತ್ತರವಿರುವ 2 ಗಾಳಿ ಯಂತ್ರಗಳಿವೆ. ಆ 2 ಗಾಳಿ ಯಂತ್ರಗಳ ನಡುವೆ ನಿಂತಿರುವ ಒಬ್ಬ ವ್ಯಕ್ತಿಯು ಅವುಗಳ ತುದಿಯನ್ನು ವೀಕ್ಷಿಸಿದಾಗ ಉಂಟಾದ ಉನ್ನತ ಕೋನ 45 ಡಿಗ್ರಿ ಮತ್ತು 30 ಡಿಗ್ರಿ. ಹಾಗಾದರೆ ಆ ಗಾಳಿ ಯಂತ್ರಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಸೊ ಇವೆರಡರ ನಡುವಿನ ದೂರ. ಸೊ ಇಲ್ಲೊಂದು ಗಾಳಿ ಯಂತ್ರ ಇದೆ, ಇಲ್ಲೊಂದು ಗಾಳಿ ಯಂತ್ರ ಇದೆ, ರೈಟ್? ಸೊ ಇದರ ಎತ್ತರ 50, ಇದರ ಎತ್ತರ 40√3. ಸೊ 2 ಉನ್ನತ ಕೋನ ಕೊಟ್ಟಿದ್ದಾರೆ. ಉನ್ನತ ಕೋನ ಅಂದರೆ ಕೆಳಗಡೆಯಿಂದ ಮೇಲ್ ನೋಡಿದಾಗ ಉಂಟಾಗೋ ಕೋನಗಳು. ಹಾಗಾಗಿ ಈ ABBC ಟೋಟಲಿ AC ನಾವು ಕಂಡುಹಿಡಿಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಮಗಿಲ್ಲಿ 2 ತ್ರಿಭುಜ ಉಂಟಾಗಿದೆ. ತ್ರಿಭುಜ ABD, ಅದೇ ರೀತಿ ತ್ರಿಭುಜ BCE ಉಂಟಾಗಿದೆ, ರೈಟ್? ಸೊ ಈಗ ನಾವು ತ್ರಿಭುಜ ABDಯಲ್ಲಿ tan θ ಇಸ್ ಈಕ್ವಲ್ ಟು ವಾಟ್? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಹಾಗಾಗಿ ಏನಾಗುತ್ತೆ, 50/AB. tan θ ಎಷ್ಟಿದೆ ಇಲ್ಲಿ? 45 ಡಿಗ್ರಿ. ಸೊ ಹಾಗಾಗಿ 1 ಇಸ್ ಈಕ್ವಲ್ ಟು 50/AB. AB 50 ಮೀಟರ್ ಆಯಿತು. ಅದೇ ರೀತಿ ಈ ತ್ರಿಭುಜವನ್ನು ತೆಗೆದುಕೊಂಡಾಗ tan θ ಇಸ್ ಈಕ್ವಲ್ ಟು 40√3 ಡಿವೈಡೆಡ್ ಬೈ BC. tan 30 ಅಂದರೆ 1/√3. ಸೊ 40/√3 ಡಿವೈಡೆಡ್ ಬೈ BC. ಸೊ BC ಇಸ್ ಈಕ್ವಲ್ ಟು ಏನಾಗುತ್ತೆ? 40 × 2 120 ಆಗುತ್ತೆ. ಸೊ ಹಾಗಾಗಿ ಗಾಳಿ ಯಂತ್ರಗಳ ನಡುವಿನ ದೂರ ಎರಡನ್ನೂ ಕೂಡಿಸಿದ್ರೆ 170 ಮೀಟರ್. ಸೊ ಈ ರೀತಿ ಲೆಕ್ಕಗಳು ಸಹ ಇರ್ತವೆ. ಅದೇ ರೀತಿ ಇಲ್ಲಿ ಇನ್ನೊಂದು ಲೆಕ್ಕ ಇದೆ ನೋಡಿ ಮಕ್ಕಳ. ಸೊ ಆ ಲೆಕ್ಕವನ್ನು ಸಹ ನೀವು ಸೇಮ್ ಅದೇ ಪ್ಯಾಟರ್ನ್ ಇರೋದ್ರಿಂದ ನಾನು ಮುಂದಕ್ಕೆ ಬೇರೆ ಲೆಕ್ಕಗಳನ್ನ, ಬೇರೆ ರೀತಿ ಅನ್ವಯದ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ 45 ಡಿಗ್ರಿ ಇವೆ. ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಮಕ್ಕಳ, ನಮಗಿಲ್ಲಿ ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ 20 ಮೀಟರ್. ಸೊ ತೀಟ ಗೊತ್ತಾಗಿದೆ ನಮಗೆ, ಉನ್ನತ ಕೋನಗಳು ಕೊಟ್ಟಿದ್ದಾರೆ, ಒಂದು 60 ಡಿಗ್ರಿ, ಒಂದು 45 ಡಿಗ್ರಿ. ಹಾಗಾಗಿ 2 ಗೊತ್ತಾಗಿದೆ, ಒಂದು 60 ಡಿಗ್ರಿ, ಒಂದು 45 ಡಿಗ್ರಿ. ಸೊ ಈಗ ನಾನು ಕಂಡುಹಿಡಿಬೇಕಾಗಿರೋದು ಇದು ಪ್ರಸರಣ ಗೋಪುರದ ಎತ್ತರ. ಸೊ ಇದನ್ನು ನಾನು ಕಂಡುಹಿಡಿಬೇಕು. ABಯನ್ನು ನಾನೀಗ ಕಂಡುಹಿಡಿಬೇಕಾಗುತ್ತೆ, ರೈಟ್? ಸೊ ಈಗ ನನಗಲ್ಲಿ 2 ತ್ರಿಭುಜಗಳಿದ್ದಾವೆ. ಮೊದಲನೇದು ತ್ರಿಭುಜ BCD. ಸೊ ಈ ತ್ರಿಭುಜ BCDಯಲ್ಲಿ tan θ ಇಸ್ ಈಕ್ವಲ್ ಟು BC/CD ಆಗುತ್ತೆ.
ಸೊ ಟ್ಯಾನ್ ತೀಟಾ ಇಸ್ ನಥಿಂಗ್ ಬಟ್ ವಾಟ್ 45 ಡಿಗ್ರಿ. ಸೊ ಹಾಗಾಗಿ ಟ್ಯಾನ್ 45 ಈಸ್ ಈಕ್ವಲ್ ಟು, ಸೊ ಇದು ಅರ್ಥ ಮಾಡ್ಕೊಳ್ಳಿ, ಇದು 20 ಮೀಟ್ರ್ ಆದರೆ ಇದು 20 ಮೀಟ್ರೇ, ಹಾಗಾಗಿ 20 ಭಾಗಿಸು ಸಿ ಡಿ. ಸೊ ಟ್ಯಾನ್ 45 ಅಂದರೆ 1, ಹಾಗಾಗಿ ಸಿ ಡಿ ಈಸ್ ಈಕ್ವಲ್ ಟು 20 ಮೀಟ್ರ್ ಆಯಿತು. ಸೊ ಸಿ ಡಿ 20 ಮೀಟ್ರ್ ಆಯಿತು. ಈಗ ನಾನು ಕಂಡುಹಿಡಬೇಕಾಗಿರೋದು ಎ ಬಿ. ಹಾಗಾಗಿ ಇನ್ನೊಂದು ತ್ರಿಭುಜ ತಗೊಳ್ಳೋಣ. ಯಾವ್ದು ಹೇಳಿ? ಈ ತ್ರಿಭುಜ ತಗೊಳ್ಳೋಣ, ಎ ಸಿ ಬಿ, ರೈಟ್. ಸೊ ಈ ತ್ರಿಭುಜ ತಗೊಳ್ಳೋಣ. ಎ ಸಿ ಡಿ ತ್ರಿಭುಜದಲ್ಲಿ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಎ ಸಿ ಬೈ ಸಿ ಡಿ. ಸೊ ಟ್ಯಾನ್ 60 ಇಸ್ ಈಕ್ವಲ್ ಟು ಎ ಸಿ ಅಂದ್ರೇನು? ಎ ಬಿ ಪ್ಲಸ್ ಬಿ ಸಿ ಆಗುತ್ತೆ. ಸಿ ಡಿ ಅಂದರೆ 20. ಸೊ ಹಾಗಾಗಿ ಬಿ ಸಿ ಅಂದರೆ ಗೊತ್ತಿದೆ 20. ಹಾಗಾಗಿ ಟ್ಯಾನ್ 60 ಅಂದರೆ √3 ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ 20/20. ಸೊ ಬರ್ಕೊಳ್ಳೋಣ. ಓರೆ ಗುಣಕಾರ ಮಾಡಿದರೆ 20 √3 ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ 20. ಸೊ ಹಾಗಾಗಿ ಎ ಬಿ ಈಸ್ ಈಕ್ವಲ್ ಟು, ಎ ಬಿಯನ್ನು ಈ ಕಡೆ ತೆಗೆದುಕೊಂಡ್ರೆ 20 ಕಾಮನ್ ತಗೊಂಡ್ರೆ √3 - 1 ಮೀಟ್ರ್ ಆಗುತ್ತೆ. ಹಾಗಾಗಿ ಆ ಪ್ರಸರಣ ಗೋಪುರದ ಎತ್ತರ 20 √3 - 1 ಮೀಟರ್ ಆಗುತ್ತೆ. ನೋಡಿ, ಈ ರೀತಿ ಲೆಕ್ಕಗಳನ್ನು ಕಂಡುಹಿಡಿಬೇಕು. ನೆಕ್ಸ್ಟ್, ಗೋಪುರದ ಪಾದದಿಂದ 4 ಮೀಟರ್ ಮತ್ತು 9 ಮೀಟರ್ ದೂರದಲ್ಲಿ ಗೋಪುರದ ಬದಿಗೆ ಒಂದೇ ಸರಳ ರೇಖೆಯ ಮೇಲಿರುವ 2 ಬಿಂದುಗಳಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನಗಳು ಪರಸ್ಪರ ಪೂರಕವಾಗಿವೆ. ಹಾಗಾದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನಮಗೆ. ಇದು ಈ ತ್ರಿಭುಜದಲ್ಲಿ ಎ ಸಿ ಎಕ್ಸ್, ಅದೇ ರೀತಿ ನಮಗೆ ಗೋಪುರದ ಎತ್ತರ ಎ ಬಿ ಅಂತ ತೆಗೆದುಕೊಳ್ಳೋಣ. ಸೊ ಹಾಗಾಗಿ ಕೋನ ಎ ಸಿ ಬಿ ಎಕ್ಸ್ ಡಿಗ್ರಿ ಆದರೆ ಕೋನ ಎ ಡಿ ಬಿ ಏನಾಗುತ್ತೆ? 90 - ಎಕ್ಸ್ ಡಿಗ್ರಿ. ಹಾಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ tan x is equal to AB divided by BC. So tan x is equal to AB by 4. ಸೊ ಅದನ್ನು ಒಂದು ಸಮೀಕರಣ ತಗೊಳ್ಳೋಣ. ಇನ್ನೊಂದು ತ್ರಿಭುಜ ADB ಯಲ್ಲಿ tan of 90 - x is equal to AB by BD. ಸೊ tan of 90 - ಥೀಟಾ ಅಂತ ಹೇಳಿದ್ರೆ cot ಥೀಟಾ. ಹಾಗಾಗಿ cot x is equal to AB by 9 ಆಯಿತು. ಸೊ ಸಮೀಕರಣ 1 ಮತ್ತು 2 ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ tan x ಇಂಟು cot x 1/tan x ಬರ್ಕೊಂಡ್ರೆ tan x ಕ್ಯಾನ್ಸಲ್ ಆಗುತ್ತೆ. ಸೊ 1 is equal to AB² by 36. ಸೊ AB² is equal to 36 ಆದರೆ AB 6 ಮೀಟರ್ ಆಗುತ್ತೆ. ಹಾಗಾಗಿ ಗೋಪುರದ ಎತ್ತರ 6 ಮೀಟರ್. ನೆಕ್ಸ್ಟ್, ಅಪೂರ್ಣವಾಗಿರುವ ಒಂದು ನೇರ ಕಟ್ಟಡದ ತುದಿಯು ಅದೇ ನೆಲದಲ್ಲಿನ ಕಟ್ಟಡದ ಬುಡದಿಂದ 100 ಮೀಟರ್ ದೂರದಲ್ಲಿ ಒಂದು ಬಿಂದುವಿನಿಂದ 45 ಡಿಗ್ರಿ ಉನ್ನತ ಕೋನವನ್ನು ಉಂಟು ಮಾಡುತ್ತದೆ. ಆ ಬಿಂದುವಿನಿಂದ ಕಟ್ಟಡದ ಗರಿಷ್ಠ ಎತ್ತರದ ತುದಿಗೆ 60 ಡಿಗ್ರಿ ಉನ್ನತ ಕೋನ ಉಂಟು ಮಾಡಲು ಅಪೂರ್ಣಗೊಂಡಿರುವ ಕಟ್ಟಡವನ್ನು ಗರಿಷ್ಠ ಮಟ್ಟದ ತಲುಪಲು ಇನ್ನೂ ಹೆಚ್ಚು ಎತ್ತರ ಏರಿಸಬೇಕು. ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಎಷ್ಟು ಎತ್ತರವನ್ನು ಏರಿಸಬೇಕು? ಸೊ ಇಲ್ಲಿ ನೋಡಿ, ಎಷ್ಟು ಎತ್ತರವನ್ನು ನಾವು ಏರಿಸಬೇಕು ಇದನ್ನು ನಾನು ಕಂಡುಹಿಡಿಬೇಕಾಗುತ್ತೆ. ಡಿ ಸಿಯನ್ನು ಕಂಡುಹಿಡಬೇಕು. ಸೊ ಇದೊಂದು ಅಪೂರ್ಣವಾಗಿರುವಂತಹ ಒಂದು ನೇರ ಕಟ್ಟಡ. ಸೊ ನಮಗೆ ಎಷ್ಟು ಎತ್ತರ ಕೊಟ್ಟಿದ್ದಾರೆ? 100 ಮೀಟ್ರ್. ಉನ್ನತ ಕೋನನ್ನು ಕೊಟ್ಟಿದ್ದಾರೆ 45 ಡಿಗ್ರಿ. ಹಾಗಾಗಿ ಇಲ್ಲಿ 2 ತ್ರಿಭುಜ ಗೊತ್ತಾಗ್ತಾ ಇದೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿ. ಸೊ ಫಸ್ಟ್ ತ್ರಿಭುಜ ಎ ಬಿ ಸಿ ತೆಗೆದುಕೊಂಡ್ರೆ ಟ್ಯಾನ್ 45, ಏಕೆಂದರೆ ಅಲ್ಲಿ ಉನ್ನತ ಕೋನನೇ 45 ಡಿಗ್ರಿ. ಹಾಗಾಗಿ ಟ್ಯಾನ್ 45 ಏನಾಗ್ತದೆ? ಬಿ ಸಿ ಬೈ ಎ ಬಿ ಮಾಡಿದ್ರೆ, ಸೊ ಅಲ್ಲಿಗೆ ಟ್ಯಾನ್ 45 ಅಂದರೆ 1, ಹಾಗಾಗಿ ಎ ಬಿ 100 ಡಿಗ್ರಿ 100 ಮೀಟ್ರ್ ಬರುತ್ತೆ. ಸೊ ಈಗ ನಾನು ತ್ರಿಭುಜ ಎ ಬಿ ಡಿಯನ್ನು ತೆಗೆದುಕೊಂಡ್ರೆ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಬಿ ಡಿ ಬೈ ಎ ಬಿ. ಸೊ ಟ್ಯಾನ್ 60 ಈಸ್ ಈಕ್ವಲ್ ಟು ಬಿ ಡಿ ಬೈ 100 ಆಗುತ್ತೆ. ಹಾಗಾಗಿ √3 ಈಸ್ ಈಕ್ವಲ್ ಟು ಬಿ ಡಿ ಬೈ 100. ಸೊ ಬಿ ಡಿ ಈಸ್ ಈಕ್ವಲ್ ಟು 100 ಇಂಟು √3 ಮೀಟರ್. ಸೊ √3 ಬೆಲೆ 1.73 ಹಾಕೊಂಡ್ರೆ 173 ಆಯಿತು. ಹಾಗಾಗಿ ಸಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ ಮಾಡಿದ್ರೆ 73 ಮೀಟರ್ ಎತ್ತರವನ್ನು ಹೆಚ್ಚಿಸಬೇಕಾಗುತ್ತೆ. ಹಾಗಾಗಿ ಅಪೂರ್ಣಗೊಂಡಿರುವ ಕಟ್ಟಡವನ್ನು ಗರಿಷ್ಠ ಮಟ್ಟ ತಲುಪಲು 73 ಮೀಟರ್ ಎತ್ತರ ಏರಿಸಬೇಕು. ನೆಕ್ಸ್ಟ್, ಒಂದು ಗೋಪುರದ ಮತ್ತು ಒಂದೇ ಪಾದ ಸಮದಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ ಉಂಟಾಗುವ ಅವನತ ಕೋನವು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿವೆ. ಆ ಕಂಬದ ಎತ್ತರವನ್ನು ಕಂಡುಹಿಡಿ. ಸೊ ಇಲ್ಲಿ ನಮಗೆ 2 ಅವನತ ಕೋನಗಳು ಉಂಟಾಗಿದ್ದಾವೆ, ಹೌದಾ? ಒಂದು 30 ಡಿಗ್ರಿ, ಒಂದು 60 ಡಿಗ್ರಿ. ಸೊ ನಮಗೆ ಆ ಗೋಪುರ ಮತ್ತು ಕಂಬದ ಒಂದೇ ಸಮದಟ್ಟಾದ ನೆಲದ ಮೇಲೆ ನಿಂತಿವೆ. 60 ಮೀಟರ್ ಎತ್ತರದ ಗೋಪುರ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಗೋಪುರದ ಎತ್ತರ 60 ಮೀಟ್ರ್ ಗೊತ್ತಾಯಿತು. ಮತ್ತು ಕಂಬದ ಎತ್ತರ ಏನಾಗಿದೆ? ಸಿ ಡಿ, ರೈಟ್? ಇದು ಕಂಬ. ಸೊ ಸಿ ಡಿ ಏನಾಗಿದೆ? ಎಚ್ ಮೀಟರ್. ಸೊ ಹಾಗಾಗಿ ಬಿ ಇ ಈಸ್ ಈಕ್ವಲ್ ಟು ಸಿ ಡಿ, ಅದು ಸಹ ಹೆಚ್ಚಾಗಿ ಆಗುತ್ತೆ. ಹಾಗಾಗಿ ಬಿ ಡಿ ಈಸ್ ಈಕ್ವಲ್ ಟು ಇ ಸಿ. ಸೊ ನಿಮಗೆ ಗೊತ್ತಿದೆ ಬಿ ಡಿ ಈಸ್ ಈಕ್ವಲ್ ಟು ಇ ಸಿ. ಅದನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ದರ್ಫೋರ್ ಎ ಇ ಈಸ್ ಈಕ್ವಲ್ ಟು 60 ಮೈನಸ್ ಎಚ್ ಆಗುತ್ತೆ. ಹಾಗಾಗಿ ಕೋನ ಎ ಸಿ ಇ ಈಸ್ ಈಕ್ವಲ್ ಟು 30 ಡಿಗ್ರಿ. ಅದೇ ರೀತಿ ಕೋನ ಎ ಬಿ ಡಿ ಈಸ್ ಈಕ್ವಲ್ ಟು
60 ಡಿಗ್ರಿನೇ ಆಗುತ್ತೆ ಪರ್ಯಾಯ ಕೋನಗಳು. ದರ್ಫೋರ್ ಕೋನ AECಯಲ್ಲಿ tan 30 is equal to AE/EC. ದರ್ಫೋರ್ 1/√3 is equal to 60 - h/x ಆಯಿತು. ಸೊ x is equal to √3 into 60 - h. ಅದೇ ರೀತಿ ತ್ರಿಭುಜ ABDಯಲ್ಲಿ tan 60 ಡಿಗ್ರಿ is equal to AB/BD. tan 60 ಅಂತ ಹೇಳಿದ್ರೆ √3 ಆಗುತ್ತೆ ಮಕ್ಕಳ. ದೇರ್ಫೋರ್ x ಏನಾಗುತ್ತೆ 60/√3 ಆಯಿತು. ಸೊ ಸಮೀಕರಣ 1 ಮತ್ತು 2ರಿಂದ ನಮಗೆ ತಿಳಿಯೋದು ಏನಂತ ಹೇಳಿದ್ರೆ 2 √3 into 60 - h is equal to 60/√3 ಆಗುತ್ತೆ. ಸೊ √3 ಕಡೆ ಬಂದರೆ 3 ಆಗುತ್ತೆ. ಸೊ ಎಲ್ಲವನ್ನು ಕ್ಯಾನ್ಸಲ್ ಮಾಡಿದ್ರೆ h 40 ಮೀಟರ್ ಆಗುತ್ತೆ. ಹಾಗಾಗಿ ಕಂಬದ ಎತ್ತರ ಏನಾಯಿತು 40 ಮೀಟರ್ ಆಗುತ್ತೆ. ಸೊ ಆ ರೀತಿಯ ಲೆಕ್ಕಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಈ ಲೆಕ್ಕವನ್ನು ಸಹ ನಾನು ಆಲ್ರೆಡಿ ಒಂದ್ಸರಿ ನಿಮಗೆ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ಮಕ್ಕಳ. ಸೊ ಹಾಗಾಗಿ ಈ ರೀತಿಯ ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ಸೊ ಇದರ PDF ಲಿಂಕನ್ನು ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕೆಂದರೆ ಅನ್ವಯದ ಪ್ರಶ್ನೆಗಳು ತುಂಬಾ ಬರ್ತವೆ ನಿಮಗೆ ಅಭ್ಯಾಸ ಮಾಡಲಿಕ್ಕೆ. ಹಾಗಾಗಿ ಎಲ್ಲ ರೀತಿಯ ಲೆಕ್ಕಗಳನ್ನು ಮಕ್ಕಳ ಅಭ್ಯಾಸ ಮಾಡ್ಕೊಳ್ಳಿ. ಸ್ಪೆಷಲಿ ನೀವು ತ್ರಿಕೋನಮಿತಿಯಿಂದ ತುಂಬಾ ಲೆಕ್ಕ ಕೇಳ್ತಾರೆ. ಸೊ ಇದನ್ನು ನಾನು ನಿಮಗೆ ಕೊಟ್ಟಿರ್ತೀನಿ, ಡೌನ್ಲೋಡನ್ನು ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ ಪ್ರಿಪ್ರೇಟ್ನಲ್ಲೂ ಸಹ ಈ ಪ್ರಶ್ನೆಯನ್ನು 2022ರಲ್ಲಿ ಕೇಳಿದರು. ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ. ತುಂಬಾ ಲೆಕ್ಕಗಳು ನಾನಿಲ್ಲಿ ಸೊಲ್ಯೂಷನನ್ನು ಬಿಡಿಸಿದ್ದೀನಿ ಮಕ್ಕಳ. ಅಷ್ಟು ಲೆಕ್ಕಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.